ನಮ್ಮ ರಾಜ್ ಸುದ್ದಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ರಾಜ್ಯದ ಪ್ರಮುಖ ಹಾಸ್ಯ ನಟ, ಕನ್ನಡ ಚಿತ್ರರಂಗದ ಪ್ರಮುಖ ಹಾಸ್ಯ ನಟರಲ್ಲಿ ಒಬ್ಬರಾದಂತಹ ಲಯ ಕೋಕಿಲ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಇತ್ತೀಚಿನ ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಲಯ ಕೋಕಿಲ. ನಮಸ್ಕಾರಗಳು ಸರ್. ಇತ್ತೀಚೆಗೆ ನೀವು ಕನ್ನಡದಲ್ಲಿ ತುಂಬ ಹಾಸ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು. ಇತ್ತೀಚಿನ ಚಿತ್ರಗಳ ಬಗ್ಗೆ ಮಾತಾಡೋದು ಯಾವ್ಯಾವ ಏನು? ನಾನು ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ, ನಮ್ಮ ಡಾಲಿ ಧನಂಜಯ ಅವ್ರ ಜೊತೆಯಲ್ಲಿ ನಾನು, ರಂಗನ ರಘು, ಸಾಧು, ಆಮೇಲೆ ಉಮಾಶ್ರೀ ಅವರು, ದೊಡ್ಡ ಕಲಾವಿದರು, ಎಲ್ಲರೂ ದೊಡ್ಡ ಕಲಾವಿದರು. ಇವಾಗ ಫಿನಿಷ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಹೆವಿ ಬಡ್ಜೆಟ್ ಮೂವಿ. ತುಂಬ ಅದರ ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂದರೆ ಅದರಲ್ಲಿ ಲೂಸ್ ಮಾಧವರು ಯೋಗಿ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಡಾಲಿ ಅವರು ತುಂಬ ಚೆನ್ನಾಗಿದೆ ಪಿಕ್ಚರ್. ಅದನ್ನು ನೋಡಿಸ್ದೆ. ಇನ್ನೊಂದು ಇವಾಗ ನಾನು ಮಾಡಬೇಕಂತ ಒಂದು 11 ಪಿಕ್ಚರ್ ರೆಡಿ ಇದೆ. ಆ್ಯಕ್ಟಿಂಗ್ ಎಲ್ಲ ಡೇಟ್ಸ್ಗಳು ಇದೆ, ಮಾಡಬೇಕು. ಅದ್ರ ಮಧ್ಯೆ ಇವಾಗ ನಂದು ಒಂದು ಫಸ್ಟ್ ಡೈರೆಕ್ಷನ್ ಮೂವಿ ಮುಗಿಸಿದೆ, ತಾಯ್ತಾ ಅಂತ. ಅದರಲ್ಲಿ ಒಳ್ಳೆ ಕಲಾವಿದರುಗಳು ಆ್ಯಕ್ಟ್ ಮಾಡಿದ್ದಾರೆ. ಶೋಭರಾಜು, ತುಂಬ ಜನ. ಒಂದು 48 ದಿವಸ ಶೂಟಿಂಗ್ ಮಾಡಿದ್ವಿ. ಎಲ್ಲ ಹೊರನಾಡು, ಮಡಿಕೇರಿ, ಸಕಲೇಶ್ಪುರ. ಅದು ನನ್ನ ಫಸ್ಟ್ ಡೈರೆಕ್ಷನ್ನು. ಅದು ಇವಾಗ ಸೆನ್ಸಾರ್ ಆಗಿ ರೆಡಿ ಇದೆ. ಇನ್ನೊಂದು 2 ತಿಂಗಳು ರಿಲೀಸ್ ಮಾಡಬೇಕು. ಮತ್ತು ನಂದು 2ನೇ ಡೈರೆಕ್ಷನ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ಹೆವಿ ಬಡ್ಜೆಟ್. ನಡೀತಾ ಇದೆ ಜೀವನ ಹಿಂಗು. ತುಂಬ ಹಾಸ್ಯಮಯ ಚಿತ್ರಗಳು ಬರ್ತಾ ಇಲ್ಲ, ಒಂದು ಕೊರಗಿದೆ ಪ್ರೇಕ್ಷಕರಲ್ಲಿ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೀವು ಹಾಸ್ಯ ನಟರಾಗಿ ಅಲ್ಲ, ಅದು ನಾನು ಒಪ್ಕೊಳ್ಳೋದಿಲ್ಲ ಸರ್. ಇವಾಗ ನೋಡಿ, ಕಥೆಯಲ್ಲಿ ಸ್ಟ್ರೆಂತ್ ಇದ್ದು ಜನ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆಪ್ಪ ಅಂದರೆ ಪಿಕ್ಚರ್ ಓಡುತ್ತೆ. ಯಾಕೆ ನಮ್ಮ ತಿಥಿ ಅಂತ ಒಂದು ಪಿಕ್ಚರ್ ಬಂತಲ್ಲ, ಒಂದು ಲೋ ಬಡ್ಜೆಟ್ ಮೂವಿಯೆಲ್ಲ ಅವ್ರು ತೊಗೊಂಡಿದ್ದು. ಹತ್ತತ್ರ 9 ನಾನು ಕೇಳಿದ ಮಟ್ಟಿಗೆ ಅಷ್ಟು ಕೋಟಿಗೆ ಅದು ಸೇಲ್ ಆಯಿತು. ಪ್ರತಿಯೊಬ್ಬ ಜನರು ನೋಡಿದ್ರು. ಅದರಲ್ಲಿ ಯಾರಿದ್ದಾರೆ ಹೀರೋ? ದೊಡ್ಡವರು ಯಾರು ಇಲ್ಲ. ಯಾರು ಹೀರೋ? ದೊಡ್ಡ ಸಿಂಗರ್ ಆಡಿದ್ದಾರಾ? ಇಲ್ಲ. ಇಲ್ಲ ದೊಡ್ಡ ಕ್ಯಾಮ್ರಾಮನ್ ಇದ್ದಾರಾ? ಯಾರಿಲ್ಲ. ಏನಿಲ್ಲ. ಕತೆ ಹಂಗಿತ್ತು. ಕತೆ ಚೆನ್ನಾಗಿದ್ರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸರ್. ಎಷ್ಟು ಇವಾಗ 12th ಕ್ರಾಸ್ ಒಂದು ತುಂಬ ಪಿಕ್ಚರ್ ಓಡ್ತಾ ಇದೆ. ಕತೆ ಚೆನ್ನಾಗಿರ್ಬೇಕು. ಇವಾಗ ಹೀರೋ ನೋಡಿದ್ರೆ ಹೀರೋಯಿನ್ ಚೆನ್ನಾಗಿಲ್ಲ, ಅವ್ರಿಗೆ ಆ್ಯಕ್ಟಿಂಗ್ ಬರೋಲ್ಲ, ತಂದೆನೇ ಪ್ರೊಡ್ಯೂಸರು, ಅವ್ರ ಪ್ರೊಡ್ಯೂಸರ್ಗಳೇ ಯಾರು ಬರ್ತಾರೆ ಥಿಯೇಟ್ರಿಗೆ? ನಮ್ಮ ಪಿಕ್ಚರ್ ನಾವು ನೋಡ್ತಾ ಇಲ್ಲ, ಕನ್ನಡ ಪಿಕ್ಚರ್ ಅಂದರೆ ಅರ್ಥ ಇಲ್ಲ. ಒಳ್ಳೆ ಕತೆ ಮಾಡಿ, ಒಳ್ಳೆ ಪಿಕ್ಚರ್ ಮಾಡಿ, ಒಳ್ಳೆ ಲೊಕೇಶನ್ನು, ಇವಾಗಿರೋ ಕಾಂಪಿಟೇಷನ್ ಹೆಂಗಿರಬೇಕು, ಪಿಕ್ಚರ್ನ ಪಿಕ್ಚರ್ ಥರನೇ ಮಾಡಬೇಕು. ಅದು ಗೆದ್ದೇ ಗೆಲ್ಲುತ್ತೆ. ಅದು ಯಾರೇ ಹೀರೋಯಿನ್ ಆಗಲಿ, ಯಾರೇ ಹೀರೋ ಆಗಲಿ, ಜನ ಅದನ್ನು ಇಷ್ಟಪಡ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಸರ್. ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ನೀವು ಸಂಗೀತಮಯ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ, ಅತ್ಯುತ್ತಮ ಚಿತ್ರಗಳು ಬರ್ತಾ ಇಲ್ಲ. ಸಂಗೀತದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಹಿಂದೆ ಬೀಳ್ತಾ ಇದೆ. ಪರಭಾಷೆಗಳಿಗೆ ಹೋಲಿಸ್ಕೊಂಡ್ರೆ ಹಿಂದೆ ಬೀಳ್ತಾ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಅಂದರೆ ಇತ್ತೀಚೆಗೆ ಮತ್ತೆ ಕೇಳಬೇಕು ಅಂತಕ್ಕಂಥ ಹಾಡುಗಳು ಬರ್ತಾ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಅಂತ ಈಗ ಒಂದು ಪ್ರೇಕ್ಷಕರಲ್ಲಿ ಒಂದು ಅಭಿಪ್ರಾಯ ಇದೆ. ಏನು ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಅದು ಇವಾಗ ಸಬ್ಜೆಕ್ಟಿಗೆ ಹೊಂದ್ಕೊಳ್ಳೋ ಥರ ಒಂದು ಸಾಂಗ್ ಕಂಪೋಸಿಂಗ್ಗಳು. ಮುಂಚೆಲ್ಲ ಹೆಂಗಂದರೆ ಒಂದು ಕೀಬೋರ್ಡ್ ಪ್ಲೇಯರು, ಮ್ಯೂಸಿಕ್ ಡೈರೆಕ್ಟ್ರು, ಆರ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್, ಇಷ್ಟು ಜನರ ಮಧ್ಯೆ ಕಂಪೋಸ್ ಮಾಡ್ತಾಯಿದ್ವಿ. ಸೊ ಡೈರೆಕ್ಟ್ರು ಏನು ಹೇಳ್ತಾರೆ, ಯಾವ ಥರ ಶೂಟ್ ಮಾಡ್ತಾರೆ, ಯಾವ ಥರ ಮೂಡ್ ಇದೆ, ಯಾವ ಥರ ಇದೆ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಮಾಡ್ತಾಯಿದ್ವಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಡಿಜಿಟಲ್ ಅಂತ ಬಂದಮೇಲೆ ಫೋನ್ ಮಾಡ್ತಾರೆ, 5 ಸಾಂಗ್ ರೆಡಿ ಮಾಡ್ಕೊ, ಒಂದು ಪ್ಯಾಥೋ, ಒಂದು ಐಟಮ್ ಸಾಂಗು, 3 ಈ ಸಾಂಗು ಆ ಸಾಂಗ್. ನಾವು ಮಾಡೋ ಸಾಂಗಿಗೂ ಆ ಸಾಂಗಿಗೂ ಇವಾಗ ನಮ್ಮದು ಮೆಜೆಸ್ಟಿಕ್ ದರ್ಶನ್ ಅವ್ರ ಫಸ್ಟ್ ಪಿಕ್ಚರ್ ನಮ್ಮದೇ ಮ್ಯೂಸಿಕ್ಕು. ಉಪೇಂದ್ರ ಅವ್ರ ವಿಶ್ ಫಿಲಿಮ್ ಅದು ನಮ್ಮದೇ ಮ್ಯೂಸಿಕ್. ಗಂಡುಗಳಿಂದ ನಾವು ಒಂದು 200 ಪಿಕ್ಚರ್ ಮೇಲೆ ನಾವು ಮ್ಯೂಸಿಕ್ ಮಾಡೋದು. ಅದಷ್ಟು ಸಾಂಗು ಹಿಟ್ಟಾಗಿದೆ ಅಲ್ವಾ? ಎಷ್ಟು ತಗೊಳ್ಳಿ,
ಇವಾಗಲೂ ಜನ ಕೇಳ್ತಾರೆ. ಹೌದು, ಅಂದರೆ ಅದೇ ಥರ ಹಾಡುಗಳು ನಿನ್ನ ಪ್ರೀತಿಯ ಇತ್ತೀಚೆಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಲಾಲಿ ಹಾಡು ಬರ್ತಾ ಇಲ್ಲ. ಹೌದು. ಇಂತಿ ನಿನ್ನ ಪ್ರೀತಿ. ಇಲ್ಲ ಸರ್, ಅದು ಕತೆಗೆ ಅನುಗುಣವಾಗಿ ಅದಕ್ಕೆ ಆ ಡೈರೆಕ್ಟ್ರು Story ನೇ ಏನು ಮೂಡಿದೆ important ಅಂತ ಹೇಳ್ತಾ ಕತೆ ಒಳಗಡೆ ಆ ಸಾಂಗ್ ಬಂದಾಗ ಹಾಂ. ಅದು ಸಕ್ಸಸ್ ಆಗೇ ಆಗತ್ತೆ. ಆ ಸ್ಟೋರಿಗೆ ಮ್ಯಾಚ್ ಆಗತ್ತೆ ಅದು. ಅಂದರೆ ಇತ್ತೀಚೆಗೆ ಕತೆಗಳೇ ಆ ಥರ ಬರ್ತಾ ಇಲ್ಲ ಇಲ್ಲ. ಇತ್ತೀಚೆಗೆ ಅನ್ನೋದು ನಿಮ್ಮ ಬರ್ತಾ ಇಲ್ಲ. ಏನೋ ಒಂದು ಪ್ರೊಡ್ಯೂಸರ್ ಹಿಡಿತಾರೆ, ಏನೋ ಮಾಡ್ತಾರೆ, ಆ ಕತೆಗೂ ಆ ಸಾಂಗಿಗೂ ಸಂಬಂಧನೇ ಇರಲ್ಲ. ಹಾಂ. ಸೊ ರಿಜಿಸ್ಟರ್ ಆಗಬೇಕು ಒಂದು ಸಾಂಗು, ಒಂದು ಸೀನ್ ಅಂದರೆ ಯಾವುದೇ ಒಂದು ಸೀನ್ ಮಾಡಿದ್ರೆ ರಿಜಿಸ್ಟರ್ ಆದೇ ಜನ ನೋಡ್ತಾರೆ. ಅದೇ ಥರನೇ ಹಾಡೋನು ಅದೊಂದು ಮೈಂಡಿಗೆ ಬರಬೇಕು. ಇವಾಗ ನೆನೆಸ್ಕೊಂಡ್ರೆ ಎಷ್ಟೋ ಸಾಂಗ್ ಬರುತ್ತೆ ಅಲ್ವದ. ಎಂತೆಂಥ ಸಾಂಗ್, ಗಂಡುಗಳಿ ಸಾಂಗ್ ತಗೊಳ್ಳಿ, ಯಾವುದೇ ಲಾಲಿ ಹಾಡು ಎಲ್ಲನೂ ರಿಜಿಸ್ಟರ್ ಆಗಿದೆ. ಅಂದರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಕುತ್ಕೊಂಡು ಮ್ಯೂಸಿಕ್ ಮಾಡಿದಾಗ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅಂತ ಪ್ರೊಡ್ಯೂಸರ್ ಗೊತ್ತಾಗುತ್ತೆ. ಯಾವ ಥರ ರಾಗನ ನಾವು ಹಾಕಿದ್ರೆ ಈ ಸಾಂಗ್ ಮೆಲೋಡಿ ಹೆಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಹೆಂಗೆ ಶೂಟ್ ಮಾಡ್ಬೇಕಂತ ಕ್ಯಾಮ್ರಾಮನ್ ಗೊತ್ತಾಗುತ್ತೆ. ಹೌದು. ಸೊ ಡೈರೆಕ್ಟ್ರು ರೆಡಿ ಇರ್ತಾರೆ. ಇಲ್ಲಾಂದರೆ ವೇಸ್ಟ್ ಸರ್ ಮಾಡಿ. ಏನೋ ಅದು ನೋಡಿ, ಇವಾಗ ಪಿಕ್ಚರ್ನ ಮಾಡೋದು ಒಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಪಿಕ್ಚರ್ ಮಾಡಿದ್ರೆ ಜನನೂ ಲೈಕ್ ಮಾಡ್ತಾರೆ, ಸಾಂಗು ಹಿಟ್ಟಾಗುತ್ತೆ, ಪ್ರೊಡ್ಯೂಸರು ಸೇಫ್ ಆಗ್ತಾರೆ. ಯಾವುದೋ ಒಂದು ಪಿಕ್ಚರ್ ತೊಗೊಂಡು ಹೋಗ್ಬಿಟ್ಟು ಟಿ ವಿ ರೈಟ್ಸ್ ಕೊಡೋದ್ರೆ ಹೆಂಗೆ ಕೊಟ್ಬಿಡ್ತಾರೆ ಅವರು? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಸೊ ಜನನೂ ಅದನ್ನು ಇಷ್ಟಪಡಲ್ಲ ಸರ್. ಅಂದರೆ ಕನ್ನಡದಲ್ಲಿ ಪ್ರೇಕ್ಷಕರು ಇವತ್ತು ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಎಲ್ಲ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಹಾಡಲು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಥಿಯೇಟ್ರಿಗೆ ಬರ್ತಾರೆ ಸರ್, ಅದೇ ನಾನು ಹೇಳಿದ್ದು. ಬಂದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದರು, ಓವರ್ ಏನು ಪ್ರಮೋಷನ್ನು, ಓವರ್ ಟಿ ವಿಯಲ್ಲಿ ಜನರಿಗೆ ಏನು ಅಂದರೆ ತುಂಬ ಚೆನ್ನಾಗಿದೆ ಪಿಕ್ಚರ್ ಅಂತ ಬಂದಾಗ ಅದು ಫೇಲ್ಯೂರ್, ಅವ್ನಿಗೆ ಇಷ್ಟ ಆಗಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ. ಹೌದು ಅಲ್ವಾ? ಹೌದು. ಒಳ್ಳೆ ಕತೆ ಮಾಡಿದ್ರೆ ಜನ ನೋಡ್ತಾರೆ ಸರ್. ನಮ್ಮ ಕನ್ನಡದವರು ಯಾವತ್ತೂ ಫಿಲಿಮ್ ರಂಗನ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಇದಿಷ್ಟು ಲಯ ಕೋಕಿಲ ಅವ್ರ ಮಾತು. ನಮಸ್ಕಾರ.